ಯಾಕೆ ಮೇಡಮ್ ಒಂಥರ ಇದ್ದೀರಾ? ಏನೂ ಇಲ್ಲ ಜಜಿ ಅಕ್ಕ. ನಿನ್ನೆ ಮನೆಗೆ ಬಂದಾಗಿದ್ದು ಖುಷಿ ರಾತ್ರಿಯಿಂದ ಇಲ್ಲ. ಏನಾಯ್ತು ಮೇಡಮ್? ದಿನ ಪೂರ್ತಿ ಬೆಳ್ಕೊಡೋ ಸೂರ್ಯ ಸಂಜೆ ಆದ ತಕ್ಷಣ ಮುಳುಗ್ತಾನೆ. ರಾತ್ರಿ ಇಡೀ ಬೆಳಗೋ ಚಂದ್ರ ಬೆಳಗಾದ ತಕ್ಷಣ ಮಾಯ ಆಗ್ತಾನೆ. ಪ್ರಕೃತಿದ ಈ ವಿಸ್ಮಯದ ಮುಂದೆ ನಮ್ದೆಲ್ಲ ಲೆಕ್ಕಕ್ಕೆ ಇಲ್ಲ. ನೀವು ಹೇಳ್ತಿರೋದು ನಿಜ ಮೇಡಮ್. ಆದರೆ ನೀವು ಹೇಳ್ತಿರೋದಕ್ಕೂ ನೀವು ಬೇಜಾರಾಗಿರೋದಕ್ಕೂ ಏನು ಸಂಬಂಧ ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್. ನಾನು ಎಷ್ಟೇ ಖುಷಿಯಾಗಿದ್ರು ನಂಗೆ ನೋವಾಗೋ ಥರ ಏನೋ ಒಂದು ಆಗೇ ಆಗುತ್ತೆ. ಅಂಥದ್ದೇನಾಯ್ತು ಮೇಡಮ್? ಸಮಯ ಬಂದಾಗ ಹೇಳ್ತೀನಿ. ಅಲ್ಲ, ಊರಿಂದ ಬಂದಾಗ ಖುಷಿಯಾಗಿದ್ರಿ, ಅದನ್ನು ಯಾರು ಕಿತ್ಕೊಂಡ್ರು? ಕೆಲವೊಂದು ನಮ್ಮ ಹಣೆ ಬರೋದೆಲ್ಲ ಬರ್ದಿರತ್ತೆ, ಅದನ್ನು ಯಾರ ಕೈಯಲ್ಲೂ ತಪ್ಸಕ್ಕಾಗಲ್ಲ. ತುಂಬ ಔಟಾಗಿ ಮಾತಾಡ್ತಿದ್ದೀರಾ ಮೇಡಮ್, ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆವಾಗಲೇ ಹೇಳಿ, ನಾನೇನು ಕೇಳಿ ಬೇಜಾರು ಮಾಡಲ್ಲ. ಅಕ್ಕ ಏನಾಯ್ತು? ಅಯ್ಯೋ, ಈ ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ವಾ? ಎಷ್ಟು ರಕ್ತ ಬರ್ತಿದೆ. ನೆನ್ನೆಯಿಂದ ನೋಡ್ತಿದ್ದೀನಿ, ಯಾಕೋ ಒಂಥರ ಇದ್ದೀರಾ. ಏನಾದರೂ ಸಮಸ್ಯೆನಾ? ಏನಿಲ್ಲ ಬಿಡಿ ಮೇಡಮ್. ಏನೆಲ್ಲ ಬಿಡಿ ಅಂದರೆ ನೋಡಿ ಎಷ್ಟು ರಕ್ತ ಬರ್ತಿದೆ ಅಂತ. ಏನಿಲ್ಲ ಮೇಡಮ್, ಸ್ವಲ್ಪ ಅರಿಶಿನ ಹಚ್ಕೋತೀನಿ, ಸರಿ ಹೋಗುತ್ತೆ. ಆಯ್ತಾಯ್ತು, ನಾನು ಇದನ್ನು ಕಟ್ ಮಾಡ್ತೀನಿ. ರಮ್ಯಾ, ಯಾಕೆ ಗಾಬರಿ ಇದೆಯಾ? ಏನೂ ಇಲ್ಲ ನರಸಿಂಹಣ್ಣ. ಎಲ್ಲಿ ಹೋಗ್ತಾ ಇದೆಯಾ? ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂತ ಇದೆಯಾ? ಕೈಯಲ್ಲಿ ಲಗೇಜ್ ಬ್ಯಾಗ್ ಇಟ್ಕೊಂಡಿದ್ಯಾ? ಮುಖದಲ್ಲಿ ಇಷ್ಟೊಂದು ಗಾಬರಿ ಇದೆ. ಏನಾದ್ರು ಸಮಸ್ಯೆನಾ? ಹಾಗಿಲ್ಲ, ಏನಿಲ್ಲ. ಸರಿ, ಎಲ್ಲೋ ಹೋಗ್ಬೇಕು ಹೇಳು, ನಾನೇ ಬಿಡ್ತೀನಿ. ಬೇಡ ಬೇಡ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ರಮ್ಯಾ, ನಿಂತ್ಕೋ. ನಿಜ ಹೇಳು, ಎಲ್ಲಿಗೆ ಹೋಗ್ತಾ ಇದೆಯಾ? ನೀ ಹೇಳಿಲ್ಲ ಅಂದರೆ ನಾನು ಬಿಡಲ್ಲ. ಹೇಳ್ತೀನಿ, ಆದರೆ ನೀನು ಯಾರಿಗೂ ಹೇಳಬಾರ್ದು. ಆಯಿತು, ಹೇಳು. ಮನೇಲಿ ಅಮ್ಮ ಮದುವೆ ಆಗೋ ಅಂತಿದ್ದಾರೆ. ಆದರೆ ನಾನು ಒಂದು ಹುಡುಗನ ತುಂಬ ಲವ್ ಮಾಡ್ತಾ ಇದ್ದೀನಿ. ಮನೇಲಿ ಹೇಳಿದೆ, ಆದರೆ ಅಮ್ಮ ಅವನು ಬೇರೆ ಜಾತಿಯವನು, ಮದುವೆ ಆಗಬೇಡ ಅಂತಿದ್ದಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಹುಡುಗನ ಬಿಟ್ಟು ಬೇರೆ ಮದುವೆ ಆಗಲ್ಲ. ಅದಕ್ಕೆ ಆ ಹುಡುಗನ ಜೊತೆ ಎಲ್ಲಾದರೂ ದೂರ ಓಡೋಗಿ ಮದುವೆ ಆಗೋಣ ಅಂತಿದ್ದೀನಿ. ರಮ್ಯಾ, ನಿನ್ನ ಪ್ರೀತಿ ವಿಷಯನ ಇನ್ನೊಂದ್ಸತಿ ನಿಮ್ಮ ಮನೇಲಿ ಹೇಳು, ಇಲ್ಲಾಂದ್ರೆ ನಾನಾದರೂ ಮಾತಾಡ್ತೀನಿ. ಬಿಟ್ಟು ಈಗ ಓಡೋಗಿ ಒಬ್ಬರೇನೋ ನಿಮ್ಮ ಅಮ್ಮಂಗೆ ನೋಡ್ಕೊಬೇಡ. ಈಗಾಗಲೇ ನನ್ನ ತಂಗಿನೂ ಓಡೋಗಿದ್ದಾಳೆ. ಅದರ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಅಪ್ಪ ಅಮ್ಮ ಪ್ರತಿದಿನ ಆ ನೋವನ್ನ ಅನುಭವಿಸ್ತಿದ್ದಾರೆ. ಕ್ಷಮಿಸು ನರಸಿಂಹಣ್ಣ, ಇದೊಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ. ಪ್ರತಿ ಪ್ರೇಮಿಗಳ ಮಧ್ಯೆ ಬರೋದು ಈ ಜಾತಿ ಅನ್ನೋ ಭೂತಾನೆ. ಅದೇ ಕಾರಣಕ್ಕೆ ಅಮ್ಮನೂ ಒಪ್ಕೊಂತಿಲ್ಲ. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಎಲ್ಲಾದರೂ ದೂರ ಓಡೋಗಿ ಮದುವೆ ಆಗ್ಬಿಡ್ತೀನಿ. ಹೇಗಾದರೂ ಮಾಡಿ ನಮ್ಮ ಹುಡುಗನ ಹತ್ರ ನನ್ನನ್ನು ಸೇರಿಸ್ತೀಯಾ? ಎಲ್ಲಾದರೂ ದೂರ ಹೋಗಿ ಮದುವೆ ಮಾಡಿಕೊಂಡು ನಮ್ಮ ಜೀವನ ನಾವು ನೋಡ್ಕೊತೀವಿ. ಅಲ್ಲ ರಮ್ಯಾ, ಹಾಗೆ ಮಾಡಿದ್ರೆ ನಿಮ್ಮ ಅಮ್ಮನ ಗತಿ? ನನಗೂ ಅರ್ಥ ಆಗುತ್ತೆ. ಆದರೆ ಸ್ವಲ್ಪ ದಿನ ನಾನೇ ವಾಪಸ್ ಬಂದು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಕೊತೀನಿ. ಆದರೆ ಈಗ ಮಾತ್ರ ನನ್ನ ತೀರ್ಮಾನದಿಂದ ನಾನು ಹಿಂದೆ ಸರಿಯಲ್ಲ. ನರಸಿಂಹಣ್ಣ, ನಿನ್ನ ಕೈ ಮುಗಿತೀನಿ. ಹೇಗಾದರೂ ಮಾಡಿ ನಮ್ಮ ಹುಡುಗನ ಹತ್ರ ನನ್ನನ್ನು ಕರ್ಕೊಂಡು ಹೋಗ್ಬಿಡು.
ಅಲ್ಲಿಡಿ. ಇದೇನ್ರಿ ಇವತ್ತು ಏನು ಮಾತಾಡದೆ ಹೀಗೆ ಬಂದು ಹೋಗ್ತಾ ಇದ್ದೀರಾ? ಮಾತಿಗಿಂತ ಮೌನಕ್ಕೆ ಬೆಲೆ ಜಾಸ್ತಿ. ಅವಶ್ಯಕತೆಗಿಂತ ಜಾಸ್ತಿ ಮಾತಾಡಿ ನಿಮ್ಮ ಹತ್ರ ಬೈಸ್ಕೊಳ್ಳೋ ಬದಲು ಮೌನವಾಗೇ ಇರೋದು ಒಳ್ಳೇದು. ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಾ? ಇಬ್ಬರಲ್ಲೊಬ್ರು ರಾಂಗ್ ರೂಟಲ್ಲಿ ಹೋಗ್ತಾ ಇದೀವಿ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನಾನು ಹೇಳಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ನಂಬಿರೋರ ಮೇಲೆ ನಂಬಿಕೆ ಕಡಿಮೆ ಆದರೆ ಖಂಡಿತ ಯೋಚನೆ ಮಾಡ್ತೀನಿ. ಏನು ಹೇಳ್ಬೇಕು ಅನ್ಕೊಂಡಿದ್ರೆ ಅದನ್ನು ಕಂಪ್ಲೀಟಾಗಿ ಹೇಳ್ಬಿಡ್ಬೇಕು. ನೀವು ನಿಮ್ಗೆ ಅನ್ಸಿದ್ದು ಹೇಳ್ತೀರಾ ಅಲ್ವಾ? ಯಾವುದೂ ಯಾರಿಂದಾನೂ ಮುಚ್ಚಿಡಲ್ಲ ಅಲ್ವಾ? ನನ್ನ ಬಗ್ಗೆ ನಿಮಗೆ ಗೊತ್ತಲ್ವೇನ್ರಿ, ಮುಚ್ಚಿಡೋ ಅಭ್ಯಾಸ ಎಲ್ಲ ಇಲ್ಲ ನನಗೆ. ಅನ್ಸಿದ್ದನ್ನು ನೇರವಾಗಿ ಹೇಳ್ಬಿಡ್ತೀನಿ, ಮುಚ್ಚು ಮರೆ ಎಲ್ಲ ಮಾಡಲ್ಲ. ಹೌದು, ಹಾಗೇ ಇರಬೇಕು. ಕಾಫಿ ಕುಡಿದ್ಬಿಡಿ, ಆರೋಗುತ್ತೆ. ಇವ್ರು ನಿಜವಾಗ್ಲೂ ನನ್ನ ಮನೆಯಿಂದ ಕಳಿಸ್ಬೇಕು ಅಂದ್ಕೊಂಡಿದ್ದಿದ್ರೆ ಇಷ್ಟು ಆತ್ಮೀಯವಾಗಿ ಮಾತಾಡ್ತಿರ್ಲಿಲ್ಲ. ಅಲ್ಲದೆ ಈ ವಿಷಯನ ನನ್ನಿಂದ ಮುಚ್ಚಿರ್ತಾನೂ ಇರಲಿಲ್ಲ, ಯಾವಾಗಲೂ ಹೇಳ್ಬಿಡ್ತಿದ್ರು. ಅಷ್ಟಕ್ಕೂ ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ಲದೆ ನನ್ನ ಊರಲ್ಲಿ ಬಿಟ್ಟು ಬರೋ ಅನಿವಾರ್ಯ ಇವ್ರಿಗಿರಲ್ಲ ಅನಿಸುತ್ತೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಕಾಫಿ ಕುಡ್ದಿದ್ದಾಯ್ತು ಅಂದರೆ ಕಪ್ ತೊಗೊಂಡು ಹೋಗೋಣ ಅಂತ ನಿಂತಿದ್ದೆ. ಸರಿ, ಬಟ್ ಇನ್ಮೇಲೆ ಈ ಥರ ಕಾಫಿ ತಂದ್ಕೊಡೋ ತೊಂದರೆ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಕಾಫಿ ತಂದ್ಕೊಡೋದ್ರಲ್ಲಿ ಏನು ತೊಂದರೆ? ಅದು ನನ್ನ ಜವಾಬ್ದಾರಿ ಅಲ್ವಾ? ಕೆಲವೊಂದು ಸರಿ ಜವಾಬ್ದಾರಿಗಳಿಗೆ ಅಂತ್ಯ ಹಾಡೋದು ಒಳ್ಳೇದು. ಏನು ಪ್ರತಿ ಸರ್ತಿ ನೀವೇ ಕಾಫಿ ತಂದ್ಕೊಡಕ್ಕಾಗತ್ತಾ? ಇನ್ಯಾರು ತರ್ತಾರೆ? ಏನ್ರಿ, ಯಾರು ತಂದು ಕೊಡ್ತಾರಂದ್ರೆ ಈ ಮನೇಲಿ ಕಾಫಿ ತಂದು ಕೊಡೋಕೆ ನೀವು ಒಬ್ಬರೇ ಇರೋದು. ನೀವಿಲ್ಲದ್ರೆ ಇನ್ಯಾರು ತಂದು ಕೊಡ್ತಾರೆ. ಅಲ್ಲ, ಇವತ್ತು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಸಮಯ ಬಂದಾಗ ಎಲ್ಲ ಅರ್ಥ ಆಗುತ್ತೆ. ಹಾಗೆ ಎಲ್ಲದಕ್ಕೂ ಕೊನೆ ಅನ್ನೋದೊಂದು ಇರಬೇಕಲ್ವ? ಇರಬೇಕು ನಿಜ. ಆದರೆ ಯಾಕೋ ಇವತ್ತು ನೀವು ಮಾತಾಡೋದು ನೋಡಿದ್ರೆ ತುಂಬ ವಿಚಿತ್ರ ಅನಿಸ್ತಿದೆ. ವಿಚಿತ್ರ ಆದರೂ ಸತ್ಯ ಅಂತೂ ಇದ್ದೇ ಇದೆ. ಏನು ಸತ್ಯ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ತೊಳಿ. ಅರ್ಚನಕ್ಕ ಹೇಳಿದ್ದಕ್ಕೂ ಇವತ್ತು ಇವ್ರು ಮಾತಾಡೋದಕ್ಕೂ ಸಂಬಂಧ ಇದೆ ಅನಿಸ್ತಿದೆಯಲ್ಲ. ಹಾಗಾದರೆ ನಿಜವಾಗ್ಲೂ ಇವ್ರು ನನ್ನ ಮನೆಯಿಂದ ಕಳಿಸ್ಬೇಕು ಅಂತ ಯೋಚನೆಯಲ್ಲಿದ್ದಾರಾ? ಏನ್ ನರಸಿಂಹ, ನೀನೇನಿಲ್ಲಿ? ಯಾರೀ ಹುಡುಗಿ? ಅದೆಲ್ಲ ನಿಂಗೆ ಯಾಕೆ? ಏನೋ ಪಾಸ್ ಆಗ್ತಿದ್ದೆ, ನೋಡಿದ್ನಲ್ಲ, ಅದಕ್ಕೆ ಬಂದು ಕೇಳ್ತಿದ್ದೀನಿ. ಹುಡುಗಿ ಏನೋ ಟೆನ್ಷನಲ್ಲಿ ಇದ್ದಾಳೆ ಅಂತ ಅನಿಸ್ತದೆ. ನೋಡಮ್ಮ, ನರಸಿಂಹಂಗೆ ನನ್ನ ಮೇಲೆ ಕೋಪ ಇದೆ. ನೀನಾದ್ರೂ ವಿಷಯ ಏನು ಅಂತ ಹೇಳು. ಇವಳು ರಮ್ಯಾ ಅಂತ, ನನ್ನ ತಂಗಿ ದೀಪು ಫ್ರೆಂಡು. ನನಗೂ ತಂಗಿ ಥರ. ಏನೋ ಪ್ರಾಬ್ಲಮ್ ಆಗಿದೆ, ನಾನು ಹೇಳ್ಕೊತಾ ಇದ್ದಾಳೆ ಅಷ್ಟೇ. ಹೌದಾ? ಅಂಥದ್ದೇನಾಯ್ತು? ಓ ಮೈ ಗಾಡ್, ಈ ಊರನ್ನ ನಿಮ್ಮ ಅಮ್ಮನ್ನ ಬಿಟ್ಟು ಹೋಗಕ್ ರೆಡಿ ಇದೆಯಾ ಅಂದ್ರೆ ನಿನ್ ಲವ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗ್ತದೆ.
ನನ್ನ ಕೆನ್ನೆಗೆ ಹೊಡೆದು ನನ್ನ ಅವಮಾನ ಮಾಡಿರೋ ಈ ನರಸಿಂಹನ್ ವಿರುದ್ಧ ರಿವೆಂಜ್ ತಗೊಳ್ಳೋಕೆ ಇದೇ ರೈಟ್ ಟೈಮ್. ಈ ಸಿಚುವೇಶನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀನಿ. ನೀನು ಹೇಳಿದನ್ನೆಲ್ಲ ಕೇಳಿದ್ಮೇಲೆ ನಿನ್ನ ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಯಾರೇ ಆಗಲಿ ಪ್ರೀತಿ ಮಾಡೋರಿಗೆ ಸಪೋರ್ಟ್ ಮಾಡಬೇಕು. ನನ್ನ ಕಡೆಯಿಂದ ನಿನಗೆ ಫುಲ್ ಸಪೋರ್ಟ್ ಇದ್ದೇ ಇರುತ್ತೆ. ಡೋಂಟ್ ವರಿ. ಆವತ್ತು ಲವ್ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಿದವಳು ಇವತ್ತು ಇದ್ದಕ್ಕಿದ್ದಂತೆ ಲವ್ ಬಗ್ಗೆ ಹೊಗಳ್ತಾ ಇದ್ದಾಳಲ್ಲ, ಇವಳು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹಾಗೆ ನೋಡಿದ್ರೆ ನೀನು ತಗೊಂಡಿರೋ ಡೆಸಿಷನ್ ಕರೆಕ್ಟಾಗೇ ಇದೆ. ಆದರೆ ಪ್ರೀತಿ ಮೇಲೆ ಕರುಣೆನೇ ಇಲ್ಲದೆ ಇರೋನ್ ಹತ್ರ ನೀನು ಹೆಲ್ಪ್ ಕೇಳ್ತಿದ್ಯಲ್ಲ. ಲವ್ ವಿಷಯದಲ್ಲಿ ಇವನು ಎಷ್ಟು ರೂಢ್ ಅಂತ ನಿನಗೆ ಗೊತ್ತಿಲ್ಲ. ನೋಡು, ಆವತ್ತು ನೀನು ನನ್ನ ಲವ್ ಬಗ್ಗೆ ಕೇವಲವಾಗಿ ಮಾತಾಡಿದೆ ಅಂತ ನೀನು ಕೆನ್ನೆಗೆ ಹೊಡೆದೆ ಅಷ್ಟೇ. ಹಾಗಂತ ನಾನು ಲವ್ ಮಾಡೋಕೆ ಸಪೋರ್ಟ್ ಮಾಡಲ್ಲ ಅಂತ ಯಾವತ್ತು ಹೇಳಿಲ್ವಲ್ಲ. ಮತ್ತೆ ಈ ಹುಡುಗಿಗೂ ಸಪೋರ್ಟ್ ಮಾಡು. ಪಾಪ ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸರಿ, ನಿಮ್ಮ ಹುಡುಗ ಬರೋ ಜಾಗ ಯಾವುದು? ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಸರಿ ಬಾ, ನಾನು ಬೈಕಲ್ಲೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೈಕಲ್ಲ, ಇವಳನ್ನ ಯಾರಾದರೂ ನೋಡಿದ್ರೆ ಇವಳ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಲ್ವಾ? ಮತ್ತೆ ಯಾವ್ದ್ರಲ್ಲಿ ಕರ್ಕೊಂಡು ಹೋಗೋದು? ನನ್ನ ಕಾರೇ ಇದೆಯಲ್ಲ, ಬನ್ನಿ ಹೋಗೋಣ. ಬನ್ನಿ. ಸರಿ ಬಾ. ಸಡನ್ನಾಗಿ ಹೇಳಿದ್ರೆ ಹೆಂಗಕ್ಕ, ಬರೋದಕ್ಕಾಗಲ್ಲ. ಈಗ ನನ್ನ ಕೆಲ್ಸಕ್ಕೆ ರಜಾನೂ ಹಾಕೋಕ್ಕಾಗಲ್ಲ. ನಾನೇನಾದರೂ ಹಂಗೆ ರಜಾ ಹಾಕಿದ್ರೆ ಸ್ಯಾಲ್ರಿ ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಅಂದರೆ ಸಾಲ ಹೆಂಗೆ ತೀರ್ಸೋದು? ನಾನು ಬರೋದಕ್ಕಾಗಲ್ಲ, ನೀವೇ ಹೆಂಗಾರು ಮಾಡಿ. ಅಯ್ಯೋ ಒಂದು ನಿಮಿಷ, ಏನೇ ಬೀಳಿಸ್ದೆ, ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ವಾ? ಅಯ್ಯೋ, ಇದು ಸೌಂದರ್ಯನ ವಾಚ್ ಅಲ್ವಾ? ಹೌದು ಮೇಡಮ್, ಅಂಗಡಿಯವರು ಸರ್ವಿಸ್ ಆಗಿದೆ ಅಂತ ಈಗ ತಂದು ಕೊಟ್ಟರು. ಇದು ನೀವು ಕಟ್ಕೊಳ್ಳೋ ಅಂತ 100-200 ರೂಪಾಯಿ ವಾಚ್ ಅಲ್ಲ, ಲಕ್ಷಾಂಗಟ್ಲೆ ಬೆಲೆ ಬಾಳೋ ಅಂತದ್ದು. ಬುದ್ಧಿ ಇಟ್ಕೊಂಡು ಕೆಲಸ ಮಾಡೋ. ಚಿಕ್ಕತ್ತೆ ಏನಾಯ್ತು? ಯಾಕೆ ಅವಳಕ್ಕೆ ಬೈತಾ ಇದ್ದೀರಾ? ಸೌಂದರ್ಯ, ನೀ ಸರ್ವಿಸ್ಗೆ ಅಂತ ವಾಚ್ ಕೊಟ್ಟಿದ್ದಲ್ಲ, ಅವನು ಭಯ ಭಕ್ತಿಯಿಂದ ವಾಚ್ ತಂದು ಕೊಟ್ರೆ ಇವಳು ಮೊಬೈಲಲ್ಲಿ ಮಾತಾಡ್ತಾ ಇದನ್ನ ಬೀಳ್ಸಿದಾಳೆ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ನನಗೆ ಎದುರುತ್ರ ಕೊಡ್ತಾಳೆ. ಇಲ್ಲ ಮೇಡಮ್, ನಾನು ಬೇಕು ಅಂತ ಬೀಳಿಸ್ತಿಲ್ಲ ಮೇಡಮ್. ಅದು ಮೇಡಮ್, ನಾನು ಫೋನಲ್ಲಿ ಮಾತಾಡ್ತಿದ್ದೆ ಮೇಡಮ್. ಏನೇ ನೀನು ಸೌಂದರ್ಯ ಕೈ ಹಿಡಿಯೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಕೈ ಹಿಡಿದಿದ್ದಕ್ಕೆ ಕ್ಷಮಿಸಿ ಮೇಡಮ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಜಾಜಿ ಹಾಕಿದ ಮೇಲೆ ಕೈ ಮಾಡೋದು ತಪ್ಪು ಅನಿಸ್ತು. ನೋಡಿ, ನಿಮ್ಮ ವಾಚಿಗೆ ಏನೂ ಆಗಿಲ್ಲ. ಏನಾದ್ರೂ ಆಗಿದ್ದಿದ್ರೆ ಆದಾಗ ನೋಡ್ಕೊಂಡ್ರೆ ಆಯಿತು ಮೇಡಮ್. ಇವಳು ವರ್ಷ ಪೂರ್ತಿ ದುಡಿದ್ರೂ ಈ ವಾಚ್ಗಿರೋ ಅಷ್ಟು ದುಡ್ಡು ಇವಳಿಂದ ಕೊಡಕ್ಕಾಗಲ್ಲ. ಪ್ರಪಂಚದಲ್ಲಿ ವಸ್ತುಗಳಿಗಿರೋ ಬೆಲೆ ಮನುಷ್ಯಂಗೆ ಇಲ್ದಂಗೆ ಆಗಿದೆ. ಜಾಜಿ ಅಕ್ಕನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಎಷ್ಟೇ ಆಗಲಿ ಕೆಲಸದವ್ರೆ ತಾನೇ ಸಪೋರ್ಟ್ ಮಾಡಬೇಕು. ಕೊಡೆಯಲ್ಲಿ ಸೌಂದರ್ಯ ತಗೋ.
ಅಕ್ಕ ಯಾಕೆ ಅಳ್ತಿದ್ದೀರಾ? ಬನ್ನಿ. ಅಂತೂ ಬಂದಿಯಲ್ಲ, ಥ್ಯಾಂಕ್ಸ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಅಣ್ಣನ ಥರ ಇರೋ ಇವರಿಗೆ. ಪರವಾಗಿಲ್ಲ. ಈಗ ನೀವೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಈಗ ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹೆಲ್ಪ್ ತೊಗೊಂಡು ಅಲ್ಲೆಲ್ಲರೂ ಇರ್ತೀವಿ. ಹಾಗಾದರೆ ಈಗ ನಿಮಗೆ ಬೆಂಗಳೂರಿಗೆ ಬಿಡಬೇಕಲ್ವಾ? ಹೌದು ಸರ್. ಬೇಕಿದ್ರೆ ನನ್ನ ಕಾರ್ ಯೂಸ್ ಮಾಡ್ಕೊ ನರಸಿಂಹ. ಇವ್ರು ಯಾರು? ನಮ್ಮೂರು ಇನ್ಸ್ಪೆಕ್ಟರ್ ಮಗಳು. ಹೌದಾ? ಡೋಂಟ್ ವರಿ, ನಾನು ನರಸಿಂಹನ್ ಥರ ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ. ತಗೋ ನರಸಿಂಹ. ಪರವಾಗಿಲ್ಲ, ಬೇಡ, ನಾನು ಬೇರೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರ್, ಕುಡಿಯೋಕ್ಕೆ ಏನು ತಗೋತೀರಾ? ಏನು ಬೇಡ ಮೇಡಮ್, ಮುಗಿಸ್ಕೊಂಡು ಬಂದಿದ್ದೀನಿ. ಸರ್, ದೀಪ ಅದು ಯಾವುದೋ ಡಾಕ್ಯುಮೆಂಟ್ಸ್ ಸೈನ್ ಮಾಡೋದಿತ್ತಲ್ಲ, ಯಾವ ಡಾಕ್ಯುಮೆಂಟ್ಸ್? ಮೇಡಮ್, ಅದು ತುಂಬ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಬೇಕು ಅಂದರೆ ಸೌಂದರ್ಯ ಮೇಡಮ್ನ ಕೇಳಿ. ಹೇಳಿದೆ, ನೀವು ಬಂದಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಏನು ಚಿಕ್ಕತ್ತೆ ಅದು? ಕುಡಿಯೋಕ್ಕೆ ಏನು ತಗೋತಿದ್ದೀರಾ ಅಂತ ಕೇಳಿದೆ, ಏನು ಬೇಡ ಅಂದ್ರಮ್ಮ. ಅವ್ರು ಹೇಳಿದ್ರು ಅಂತ ನಾವು ಕೊಡದೇ ಇರೋಕ್ಕಾಗತ್ತಾ? ಜಾಜಿಗೆ ಕಾಫಿ ಮಾಡಕ್ಕೆ ಹೇಳಿ, ಹಾಗೆ ಚಿರುಗೆ ದೀಪನ್ ಕರ್ಕೊಂಡು ಬರಕ್ಕೆ ಹೇಳಿ. ಅವನು ಯಾಕೆ? ನಾನೇ ಕರ್ಕೊಂಬರ್ತೀನಿ. ಹೇಳ್ದಷ್ಟು ಮಾಡಿ. ಸರಿನಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ ತಂದಿದ್ದೀರಾ? ಎಲ್ಲ ರೆಡಿ ಇದೆ ಮೇಡಮ್. ದೀಪ ಅವ್ರು ಬಂದು ಸೈನ್ ಮಾಡಿದ್ರೆ ಎಲ್ಲ ಮುಗಿಯುತ್ತೆ. ದೀಪ ಸೈನ್ ಹಾಕಿದ್ರೆ ಅವಳ ನಿಮ್ಮ ಮನೆ ಬಿಟ್ಟು ಕಳಿಸೋದು ಕನ್ಫರ್ಮ್ ಅನ್ಸುತ್ತೆ. ಏನು ಮಾಡಲಿ? ಮೊದಲು ಈ ವಿಷಯನ ಅರ್ಚನೆಗೆ ಹೇಳ್ತೀನಿ. ಆ ಡಾಕ್ಯುಮೆಂಟ್ಸ್ ಕೊಡಿ, ನೋಡ್ತೀನಿ. ತಗೊಳ್ಳಿ ಮೇಡಮ್. ಜಾಜಿ ಅಕ್ಕ, ಯಾಕೆ ಹಿಂಗೆ ಅಳ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಆಗಿದ್ದಾಗೋಯ್ತು. ಆ ವಾಚ್ಗೆ ಏನಾದರೂ ಆಗಿದ್ದಿದ್ರೆ ಗ್ಯಾರಂಟಿ ಸೌಂದರ್ಯ ಮೇಡಮು ನನ್ನ ಸಂಬಳ ಕಟ್ ಮಾಡ್ತಿದ್ರು ಮೇಡಮ್. ಇವಾಗ ಸಂಬಳ ಕಟ್ ಮಾಡೋ ಥರ ಏನಾದರೂ ಆಯಿತಾ? ಬಿಡಿ, ಬೆಳಗಿಂದ ನಿಮ್ಮನ್ನು ನೋಡ್ತಿದ್ದೀನಿ, ಏನೋ ಯೋಚನೆ ಮಾಡ್ತಾನೇ ಇದ್ದೀರಾ. ನಿಮ್ಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಹತ್ರ ಹೇಳ್ಕೊಳ್ಳಿ. ನನಗೆ ಮುಗಿದಿರೋ ಅಂಥ ಸಮಸ್ಯೆ ಬಿಡಿ ಮೇಡಮ್. ಅಂಥದ್ದೇನಾಯಿತು ಹೇಳಿ. ದೀಪ ಅವರೇ, ಏನಾದರೂ ಬೇಕಿತ್ತಾ? ಸ್ವಲ್ಪ ಬನ್ನಿ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ಒಂದು ನಿಮಿಷ ಬಂದೆ. ಓ, ಇಲ್ಲಿ ಅಳ್ತಾ ನಿಂತಿದೀಯಾ? ನಿನ್ನ ಅಳು ಮುಗಿಸಿ ಗೆಸ್ಟ್ ಬಂದಿಯಾರೆ, ಕಾಫಿ ತಗೊಂಡು ಬಾ. ಸರಿ ಮೇಡಮ್. ಹಲೋ ಜಗದೀಶ್. ಆಯ್ತು ಸರ್. ಎಲ್ಲಿ ದೀಪ ಅವ್ರು ಕಾಣ್ತಿಲ್ವಲ್ಲ? ದೀಪುನಾ? ಯಾಕೆ? ಅಣ್ಣ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ, ಅದ್ರ ಮೇಲೆ ದೀಪನ್ ಸಿಗ್ನೇಚರ್ ಬೇಕು ಅಂತ ಹೇಳಿದ್ನಲ್ಲ. ಹಾಗಾದರೆ ಸೈನ್ ಮಾಡಿಸ್ಕೊಂಡು ದೀಪನ ಮನೆಯಿಂದ ಹೊರಗಡೆ ಕಳಿಸ್ತಾಳ? ಏನು ಮಾಡೋದು? ದೀಪ ಸೈನ್ ಹಾಕೋದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕಲ್ಲ. ಅರ್ಚನಾ ಮನೆಗೆ ಲಾಯರ್ ಬಂದಿದ್ದಾರೆ. ಹೌದಾ? ಹೌದು, ಈಗ ತಾನೇ ಬಂದರು. ನನಗನ್ಸುತ್ತೆ ಚಿರುನ ದೀಪನ ದೂರ ಮಾಡೋದಕ್ಕೋಸ್ಕರ ಡೈವೋರ್ಸ್ ಪೇಪರ್ಗೆ ಸೈನ್ ಹಾಕೋಕ್ಕೋಸ್ಕರ ಕಳಿಸಿದ್ದಾರೆ ಅನ್ಸುತ್ತೆ. ಇಲ್ಲ ಚಿಕ್ಕಪ್ಪ, ಹೀಗಾಗಬಾರ್ದು. ದೀಪ ಯಾವುದೇ ಕಾರಣಕ್ಕೂ ಆ ಪೇಪರ್ಸ್ಗೆ ಸೈನ್ ಹಾಕ್ಬಾರ್ದು. ಇದನ್ನು ತಡಿಬೇಕು. ಬನ್ನಿ ಹೋಗೋಣ. ಬಾ ಬಾ. ನಿಮ್ಮ ಪ್ರೊಸೀಜರ್ ಇಂದ ಅದನ್ನು ಮಾಡಿ. ಡಾಕ್ಯುಮೆಂಟಿಗೆ ಸೈನ್
ಹಾಕ್ಬೇಡ ಅಂತ ನಿಂಗೆ ಹೇಳಿರ್ಲಿಲ್ವಾ?